ಸಾಕಷ್ಟು ದಿನಗಳಿಂದ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಮೇಲೆ ನಾನು ವಿಡಿಯೋಸ್ ಮಾಡ್ತಾನೆ ಇದ್ದೇನೆ. ಈ ವಿಡಿಯೋ ಅಲ್ಲಿ ನಾವು ಇವತ್ತು ಇಂಟರ್ನೆಟ್ ಅಲ್ಲಿ ಯಾವ ತರ ಲೇಯರ್ಸ್ ಇದೆ, ಸರ್ಫೇಸ್ ವೆಬ್ ಆದ್ಮೇಲೆ ಯಾವ ತರ ಲೇಯರ್ಸ್ ಇದೆ ಅಂಡ್ ಆ ಲೇಯರ್ಸ್ ಅಲ್ಲಿ ಯಾವ ತರ ಕೆಲಸ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಿಮ್ಗೆ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿದ್ರೆ ಅಲ್ಲಿ ಯಾವ ತರ ಕೆಲಸ ಆಗುತ್ತೆ ಅಂತ ಕೂಡ ಗೊತ್ತಿರುತ್ತೆ. ಅಲ್ಲಿ ಏನೇನೆಲ್ಲ ಸೆಲ್ ಮಾಡ್ತಾರೆ ಅಂಡ್ ಪರ್ಚೇಸ್ ಮಾಡ್ತಾರೆ ಅದೆಲ್ಲಾನು ನಿಮ್ಗೆ ಗೊತ್ತೇ ಇರುತ್ತೆ. ಲೈಕ್ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಅಲ್ಲಿ ಸಾಕಷ್ಟು ಇಲ್ಲೀಗಲ್ ಥಿಂಗ್ಸ್ ನ ಸೇಲ್ ಮಾಡ್ತಾರೆ. ವೆಪನ್ಸ್ ಆಗ್ಲಿ, ಡ್ರಗ್ಸ್ ಆಗ್ಲಿ, ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾರೆ. ಅದು ನಾರ್ಮಲ್ ಕೈಂಡ್ ಡ್ರಗ್ಸ್ ಅಲ್ಲ, ಹೆಸರು ಕೇಳದೇ ಇರೋ ಡ್ರಗ್ಸ್ ನ ಅಲ್ಲಿ ಸೇಲ್ ಮಾಡ್ತಾರೆ ಅಂಡ್ ಪರ್ಚೇಸ್ ಕೂಡ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ, ಚಿಲ್ಡ್ರನ್ ಟ್ರಾಫಿಕಿಂಗ್ ಆಗುತ್ತೆ. ದುಡ್ಡಿಗೋಸ್ಕರ ಹ್ಯೂಮನ್ಸ್ ನ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅಂಡ್ ಇದಲ್ದಲೆ ಸಾಕಷ್ಟು ಲೀಕ್ಡ್ ವಿಡಿಯೋಸ್ ಡೀಪ್ ಮತ್ತೆ ಡಾರ್ಕ್ ವೆಬ್ ಇಂದ ನೀವು ಡೌನ್ಲೋಡ್ ಮಾಡಬಹುದು. ಅಂಡ್ ನೀವು ಬಿಟ್ ಕಾಯಿನ್ಸ್ ನ ಕೊಟ್ಟು ನಿಮ್ಗೆ ಬೇಕಾಗಿರೋ ತರ ಸರ್ವಿಸ್ ನ ಕೂಡ ಡಿಮ್ಯಾಂಡ್ ಮಾಡಬಹುದು. ಈ ತರ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಿಮ್ಗೆ ನಾರ್ಮಲ್ ಆಗಿರೋ ವಿಡಿಯೋಸ್ ಆಗ್ಲಿ, ಫೋಟೋಸ್ ಆಗ್ಲಿ ಏನು ಸಿಗಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಅದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಅದು ನೋಡಿದ ತಕ್ಷಣ ನಿಮ್ಗೆ ಶಾಕ್ ಆಗುತ್ತೆ. ಎಕ್ಸ್ಟ್ರೀಮ್ ಅಂದ್ರೆ ರೆಡ್ ರೂಮ್ಸ್. ಡೀಪ್ ಅಂಡ್ ಡಾರ್ಕ್ ವೆಬ್ ಅಲ್ಲಿ ರೆಡ್ ರೂಮ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಾಮನ್ ಥಿಂಗ್. ಒಬ್ಬ ವಿಕ್ಟಿಮ್ ನ ಕಿಡ್ನಾಪ್ ಮಾಡಿ ಅವನ್ನ ಲೈವ್ ಸ್ಟ್ರೀಮ್ ಅಲ್ಲಿ ಟಾರ್ಚರ್ ಮಾಡ್ತಾರೆ. ಅವನ್ನ ನೋಡ್ತಾ ಇರೋ ಆಡಿಯನ್ಸ್ ಬಿಟ್ ಕಾಯಿನ್ಸ್ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರೋ ತರ ಸರ್ವಿಸ್ ನ ಡಿಮ್ಯಾಂಡ್ ಮಾಡ್ತಾರೆ. ಅವರು ಡಿಮ್ಯಾಂಡ್ ಮಾಡೋ ಎಲ್ಲಾ ಸರ್ವಿಸಸ್ ಕೂಡ ಸ್ಯಾಟಿಸ್ಫೈ ಮಾಡ್ತಾರೆ. ಈ ತರ ಡಾರ್ಕ್ ವೆಬ್ ಅರೌಂಡ್ ಸಾಕಷ್ಟು ಸ್ಟೋರೀಸ್ ಡೆವಲಪ್ ಆಗಿದೆ. ಈ ತರ ಸ್ಟೋರೀಸ್ ಅಲ್ಲಿ ಸಾಕಷ್ಟು ಸ್ಟೋರೀಸ್ ನಿಜಾನೂ ಆಗಿರ್ಬೋದು ಅಥವಾ ಸುಳ್ಳು ಆಗಿರ್ಬೋದು. ಈ ತರ ಡೆವಲಪ್ ಆಗ್ತಾ ಇದ್ದಂತ ಸ್ಟೋರಿಗಳಲ್ಲಿ ಮರಿಯಾನಾ ವೆಬ್ ಇದು ಕೂಡ ಒಂದು. ಮರಿಯಾನಾ ವೆಬ್ ಇದು ಇಂಟರ್ನೆಟ್ ಬಾಟಮ್. ಈ ವೆಬ್ಸೈಟ್ ನ ನೀವು ವಿಸಿಟ್ ಮಾಡೋಕೆ ಆಗೋದೇ ಇಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬಾಟಮ್ ಆಫ್ ಇಂಟರ್ನೆಟ್. ನೀವು ಡಾರ್ಕ್ ವೆಬ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಅಟ್ ದ ಎಂಡ್ ಕೊನೆಯಲ್ಲಿ ನಿಮ್ಗೆ ಮರಿಯಾನಾ ವೆಬ್ ಸಿಗುತ್ತೆ. ಮರಿಯಾನಾ ವೆಬ್ ಈ ವೆಬ್ಸೈಟ್ ಗೆ ಮರಿಯಾನಾ ಅಂತ ಹೇಗೆ ಹೆಸರು ಬಂತು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಮರಿಯಾನಾ ಅಂದ್ರೆ ಓಷನ್ ಅಲ್ಲಿ ಡೀಪೆಸ್ಟ್ ಪಾರ್ಟ್. ಓಷನ್ ಎಂಡಿಂಗ್ ಏನಿದೆ ಅದನ್ನ ಮರಿಯಾನಾ ಅಂತ ಕರೀತಾರೆ. ಓಷನ್ ನಲ್ಲಿರೋ ಎಂಡ್ ಪಾರ್ಟ್ ಅದೇ ಮರಿಯಾನಾ. ಇದನ್ನ ನಾವು ಹ್ಯೂಮನ್ಸ್ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು ಪ್ರತಿ ಸತಿ ನಮ್ಗೆ ಏನಾದ್ರೂ ಒಂದು ಡಿಸ್ಟರ್ಬಿಂಗ್ ಥಿಂಗ್ಸ್ ಸಿಗುತ್ತೆ. ಓಷನ್ ಇದು ಒನ್ ಆಫ್ ದ ಡಾರ್ಕ್ ಏರಿಯಾ. ಈ ಕಾರಣಕ್ಕೆ ಇಂಟರ್ನೆಟ್ ಎಂಡ್ ಪಾರ್ಟ್ ನ ಮರಿಯಾನಾ ವೆಬ್ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ರೀಚ್ ಆಗೋದಿಕ್ಕೆ ಆಗೋದಿಲ್ಲ. ರೀಚ್ ಆದ್ರೂ ಕೂಡ ಅವ್ರಿಗೆ ಸಾಕಷ್ಟು ಡಿಸ್ಟರ್ಬಿಂಗ್ ಥಿಂಗ್ಸ್ ಗೊತ್ತಾಗುತ್ತೆ. ನಾರ್ಮಲಿ ನಾವು ವಾಟ್ಸ್ಆಪ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಗೂಗಲ್ ಕೂಡ ಯೂಸ್ ಮಾಡ್ತೀವಿ. ಇದೆಲ್ಲಾನು ಹೋಲ್ ಇಂಟರ್ನೆಟ್ ಅಲ್ಲಿ ಬರೀ 4%. ಇದು ಬಿಟ್ಟು ಉಳಿದಿರೋದು 96%. ಇದನ್ನ ಈ ವೆಬ್ ಅಂತ ಕರೀತಾರೆ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದನ್ನೆಲ್ಲ ನಾವು ನಾರ್ಮಲಿ ಕ್ರೋಮ್ ಇಂದ ಆಕ್ಸೆಸ್ ಮಾಡಬಹುದು. ಆದ್ರೆ ನಾವು ಡೀಪ್ ವೆಬ್ ನ ಕ್ರೋಮ್ ಇಂದ ಆಕ್ಸೆಸ್ ಮಾಡೋದಿಕ್ ಆಗಲ್ಲ. ಅದಕ್ಕಂತಾನೆ ಒಂದು ಸಪರೇಟ್ ಬ್ರೌಸರ್ ಇದೆ, ಅದೇ ಟಾರ್ ಬ್ರೌಸರ್. ಅದನ್ನ ಅನಿಯನ್ ಬ್ರೌಸರ್ ಅಂತ ಕೂಡ ಕರೀತಾರೆ. ನೀವು ಡೀಪ್ ಮತ್ತೆ ಡಾರ್ಕ್ ವೆಬ್ ನ ಆಕ್ಸೆಸ್ ಮಾಡೋದಿಕ್ಕೆ ಟಾರ್ ಬ್ರೌಸರ್ ನ ಯೂಸ್ ಮಾಡಬೇಕು. ಸರ್ಫೇಸ್ ವೆಬ್ ಇದು ನಮ್ ಇಂಟರ್ನೆಟ್ ಫಸ್ಟ್ ಲೇಯರ್. ಸೆಕೆಂಡ್ ಲೇಯರ್ ಬಂದು ಬಗಿ ವೆಬ್. ಥರ್ಡ್ ಲೇಯರ್ ಬಂದು ಡೀಪ್ ವೆಬ್. ಫೋರ್ತ್ ಲೇಯರ್ ಚಾರ್ಟರ್ ವೆಬ್. ಇದಾದ್ಮೇಲೆ ಲೆವೆಲ್ 6, ಲೆವೆಲ್ 7. ಇದಾದ್ಮೇಲೆ ದ ಫಾಗ್ ಇಲ್ಲ ವೈರಸ್ ವೆಬ್. ಲಾಸ್ಟ್ ಸೆಕೆಂಡ್ ದ ಪ್ರೀ ಮ್ಯಾಚ್ ಸಿಸ್ಟಮ್ ಅಂಡ್ ಕೊನೆಯಲ್ಲಿ ಮರಿಯಾನಾ ವೆಬ್. ಈ ಎಲ್ಲಾ ಲೇಯರ್ಸ್ ಒಂದು ಬ್ರೀಫ್ ಇನ್ಫೋ ಇವಾಗ ಕೊಡ್ತೀನಿ. ನಾನು ಈಗ ಸರ್ಫೇಸ್ ವೆಬ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅದು ನಮ್ ಇಂಟರ್ನೆಟ್ ಫಸ್ಟ್ ಲೇಯರ್. ಎರಡನೇ ಲೇಯರ್ ಬಂದು ಬಗಿ ವೆಬ್. ಇದನ್ನ ನಾವು ಕ್ರೋಮ್ ಇಂದ ಆಕ್ಸೆಸ್ ಮಾಡೋದಿಕ್ಕಾಗಲ್ಲ. ಇದಕ್ಕೆ ಒಂದು ಸಪರೇಟ್ ಬ್ರೌಸರ್ ಇದೆ, ಅದೇ ಟಾರ್ ಬ್ರೌಸರ್. ಈ ಬ್ರೌಸರ್ ಇಂದ ನಾವು ಈ ವೆಬ್ಸೈಟ್ ನ ಆಕ್ಸೆಸ್ ಮಾಡಬಹುದು. ಈ ವೆಬ್ಸೈಟ್ ನ ಆಕ್ಸೆಸ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ಪಡ್ಬೇಕಾಗಿಲ್ಲ. ಅಂಡ್ ಈ ವೆಬ್ಸೈಟ್ ಅಷ್ಟು ಹಾರ್ಮ್ಫುಲ್ ಕೂಡ ಇಲ್ಲ. ಈ ವೆಬ್ಸೈಟ್ ನ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೇನು ಹಾರ್ಮ್ ಆಗೋದಿಲ್ಲ. ಸರ್ಫೇಸ್ ವೆಬ್ ಅಲ್ಲಿ ನಿಮ್ಗೆ ಸಿಗದಿರೋ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಎವಿಡೆನ್ಸ್ ಆಗ್ಬೋದು, ಇಲ್ಲ ವಿಡಿಯೋಸ್ ಆಗ್ಬೋದು, ಅದನ್ನ ನೀವು ಇಲ್ಲಿಂದ ತಗೊಬಹುದು. ಅಂಡ್ ಇದ್ರ ಜೊತೆಯಲ್ಲಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಯು ಶುಡ್ ನಾಟ್ ಪೋಸ್ಟ್ ಆನ್ ಸರ್ಫೇಸ್ ವೆಬ್. ಸಾಕಷ್ಟು ವಸ್ತುಗಳಿದೆ, ಅದನ್ನ ನೀವು ಸರ್ಫೇಸ್ ವೆಬ್ ಮೇಲೆ ಪೋಸ್ಟ್ ಮಾಡೋ ಹಾಗಿಲ್ಲ. ಅದನ್ನ ನೀವು ಬಗಿ ವೆಬ್ ಅಲ್ಲಿ ಪೋಸ್ಟ್ ಮಾಡಬಹುದು. ಬಗಿ ವೆಬ್ ನ ಆಕ್ಸೆಸ್ ಮಾಡೋದು ಬಿಟ್ ರಿಸ್ಕಿ. ಮೂರನೇದು ಡೀಪ್ ವೆಬ್. ನೀವು ಯಾವಾಗ ಡೀಪ್ ವೆಬ್ ನ ಆಕ್ಸೆಸ್ ಮಾಡ್ತಿರಲ್ಲ, ಇಲ್ಲಿ ನಿಮ್ಗೆ ಸಿಪಿ ಸಿಗುತ್ತೆ. ಇಲ್ಲಿ ನೀವು ಸಿಪಿ ಪರ್ಚೇಸ್ ಮಾಡಬಹುದು ಅಂಡ್ ಸಿಪಿ ಸೆಲ್ ಕೂಡ ಮಾಡಬಹುದು. ಇದ್ರ ಜೊತೆಯಲ್ಲಿ ಇಲ್ಲಿ ನೀವು ಯಾರ್ದಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟ್,
ಇಲ್ಲ ಫೇಸ್ಬುಕ್ ಅಕೌಂಟ್ ಇಲ್ಲ ಯಾವ್ದಾದ್ರು ವೆಬ್ಸೈಟ್ ಸರ್ವರ್ ಇರುತ್ತಲ್ಲ ಅದನ್ನೆಲ್ಲ ಹ್ಯಾಕ್ ಮಾಡಿಸಬಹುದು. ಹ್ಯಾಕ್ ಮಾಡಿಸಿ ಅವ್ರ ಸರ್ವರ್ ನ ನೀವು ಡ್ಯಾಮೇಜ್ ಮಾಡಬಹುದು. ಇಲ್ಲಿ ಸಾಕಷ್ಟು ದೊಡ್ಡ ಹ್ಯಾಕರ್ಸ್ ಕುತ್ಕೊಂಡಿರ್ತಾರೆ. ಸಾಕಷ್ಟು ದೊಡ್ಡ ಕಂಪನೀಸ್ ನ ಹ್ಯಾಕ್ ಮಾಡಿ ಅವ್ರ ಇನ್ಫಾರ್ಮೇಶನ್ ನ ನಿಮ್ಗೆ ಕೊಡ್ತಾರೆ. ಆನ್ ದ ಬೇಸಿಸ್ ಆಫ್ ಹೌ ಮಚ್ ಯು ಪೇ, ನೀವು ಎಷ್ಟು ಪೇ ಮಾಡ್ತಿರಲ್ಲ ಆ ಬೇಸಿಸ್ ಮೇಲೆ ನಿಮ್ಗೆ ಆ ಇನ್ಫಾರ್ಮೇಶನ್ ಕೊಡ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಸಾಕಷ್ಟು ಸತಿ ಈ ತರ ಹ್ಯಾಕರ್ಸ್ ಫೇಕ್ ಆಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಜೆನ್ಯೂನ್ ಹ್ಯಾಕರ್ಸ್ ಕೂಡ ಸಿಗ್ಬಹುದು. ಇಲ್ಲಿ ಪಬ್ಲಿಕ್ ಬರ್ತಾರೆ, ಬಂದ್ಬಿಟ್ಟು ಬೇರೆ ಕಂಪನೀಸ್ ನ ಇಲ್ಲ ಯಾರ್ದಾದ್ರೂ ಸರ್ವರ್ ನ ಹ್ಯಾಕ್ ಮಾಡಕ್ ಹೇಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಸಿಸ್ಟಮ್ ನ ಇವರು ಹ್ಯಾಕ್ ಮಾಡ್ಬಿಡ್ತಾರೆ. ಹ್ಯಾಕ್ ಮಾಡಿ ದುಡ್ಡು ಕೇಳ್ತಾರೆ. 4ನೇದು ಚಾಟಾ ವೆಬ್. ನೀವು ಯಾವಾಗ ಈ ಲೇಯರ್ ಗೆ ರೀಚ್ ಆಗ್ತಿರಲ್ಲ ಆಗ ನಿಮ್ಗೆ ಸಿಚುವೇಶನ್ ತುಂಬಾ ಡಾರ್ಕ್ ಮತ್ತೆ ಎಕ್ಸ್ಟ್ರೀಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನ್ ಈ ಚಾಟಾ ವೆಬ್ ಕೂಡ 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ, ಅಪ್ಪರ್ ಚಾಟಾ ವೆಬ್ ಅಂಡ್ ಲೋವರ್ ಚಾಟಾ ವೆಬ್. ಮೊದಲನೇದು ಅಪ್ಪರ್ ಚಾಟಾ ವೆಬ್. ಈ ವೆಬ್ಸೈಟ್ ಅಲ್ಲಿ ನೀವು ಹ್ಯೂಮನ್ ಆರ್ಗನ್ಸ್ ನ ಪರ್ಚೇಸ್ ಮಾಡಬಹುದು. ಅದ್ರ ಜೊತೆಯಲ್ಲಿ ನೀವು ಡ್ರಗ್ಸ್ ನ ಪರ್ಚೇಸ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಇಲ್ದಿರೋ ಡ್ರಗ್ಸ್ ನ ಪರ್ಚೇಸ್ ಮಾಡಬಹುದು. ನೀವು ಯಾವತ್ತೂ ಹೆಸರು ಕೇಳೇ ಇರೋದಿಲ್ಲ ಆತರ ಡ್ರಗ್ಸ್ ಕೂಡ ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಬಿಟ್ ಕಾಯಿನ್ಸ್ ಕೊಟ್ಬಿಟ್ಟು ಇಲ್ಲಿಂದ ಪರ್ಚೇಸ್ ಮಾಡಬಹುದು. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಹ್ಯೂಮನ್ ಟ್ರಾಫಿಕಿಂಗ್ ಇದೇ ವೆಬ್ಸೈಟ್ ಅಲ್ಲಿ ಆಗೋದು. ಈ ತರ ಎಕ್ಸ್ಪ್ಲೋರ್ ಮಾಡ್ತಾ ಸಾಕಷ್ಟು ಜನ ಲೋವರ್ ಚಾಟಾ ವೆಬ್ ಬಂದ್ಬಿಡ್ತಾರೆ. ಈ ವೆಬ್ಸೈಟ್ ಅಲ್ಲಿ ನಾರ್ಮಲಿ ಹಾರ್ಡ್ ಕೋರ್ ಸಿಪಿ ಸಿಗುತ್ತೆ ಅಂಡ್ ಸಾಕಷ್ಟು ಕೆಮಿಕಲ್ಸ್ ಸಿಗುತ್ತೆ. ದೋಸ್ ಕೆಮಿಕಲ್ಸ್ ವಿಚ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ನಿಮ್ಗೆ ಸಾಕಷ್ಟು ಡಿಸ್ಟರ್ಬಿಂಗ್ ಇನ್ಫಾರ್ಮೇಶನ್ ಸಿಗಬಹುದು ಅಥವಾ ಬಿಜಾರ್ ಆಗಿರೋ ಇನ್ಫಾರ್ಮೇಶನ್ ಜೊತೆಯಲ್ಲಿ ವಿಡಿಯೋಸ್ ಸಿಗಬಹುದು. ಇಡೀ ಜಗತ್ತಲ್ಲಿ ಮೇನ್ ಈವೆಂಟ್ಸ್ ಆಗಿರುತ್ತಲ್ಲ ಲೈಕ್ ವಾರ್ಸ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವಾಗ ನೀವು ಆ ಇನ್ಫಾರ್ಮೇಶನ್ ಓದ್ತಿರಲ್ಲ ಆಗ ನಿಮ್ಗೆ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬೇಸಿಕಲಿ ಇಲ್ಲಿ ಸಿಗೋ ಇನ್ಫಾರ್ಮೇಶನ್ ಸರ್ಫೇಸ್ ವೆಬ್ ಅಲ್ಲಿ ಎಕ್ಸಿಸ್ಟ್ ಕೂಡ ಮಾಡೋದಿಲ್ಲ. ಯಾರು ಈ ವೆಬ್ಸೈಟ್ ನ ವಿಸಿಟ್ ಮಾಡಿದ್ರಲ್ಲ ಅವರು ಕ್ಲೇಮ್ ಮಾಡ್ತಾರೆ ಈ ವೆಬ್ಸೈಟ್ ಅಲ್ಲಿ ಇನ್ಫಾರ್ಮೇಶನ್ ಅಂತೂ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು ಅಂತ. ಲೆವೆಲ್ 6, ಲೆವೆಲ್ 7 ಅಂಡ್ ವೈರಸ್ ಈ 3ರಲ್ಲೂ ಕೂಡ ಒಂದೇ ತರ ಕೆಲಸ ಆಗುತ್ತೆ. ನೀವು ಯಾವಾಗ ಈ ವೆಬ್ಸೈಟ್ ನ ವಿಸಿಟ್ ಮಾಡ್ತಿರಲ್ಲ ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಏನಿದೆ ಅದು 1000 ಹ್ಯಾಕರ್ಸ್ ಮಧ್ಯದಲ್ಲಿ ಡಿವೈಡ್ ಆಗ್ಬಿಡುತ್ತೆ. ನೀವು ಈ ವೆಬ್ಸೈಟ್ ನ ವಿಸಿಟ್ ಮಾಡಿದ್ದೆ ನಿಮ್ ಸೆಕ್ಯೂರಿಟಿ 0 ಆಗ್ಬಿಡುತ್ತೆ. ನಿಮ್ ಫೋನ್ ದಾಗ್ಲಿ ಇಲ್ಲ ನಿಮ್ ಸಿಸ್ಟಮ್ ದಾಗ್ಲಿ ಸೆಕ್ಯೂರಿಟಿ ಅಂತೂ 0 ಇರುತ್ತೆ. ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಸರ್ವಿಸ್ ಸಿಗೋದಿಲ್ಲ. ಹ್ಯಾಕರ್ಸ್ ಮಧ್ಯದಲ್ಲಿ ಯಾವಾಗೂ ಫೈಟ್ ನಡೀತಾ ಇರುತ್ತೆ. ಟು ಶೋ ದಮ್ ಆಸ್ ಬಿಗ್ ಬೆಸ್ಟ್ ಹ್ಯಾಕರ್ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಯಾವಾಗೂ ಫೈಟ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಸೆಕೆಂಡ್ ಒನ್ ಪ್ರೀಮ್ಯಾಚ್ ಸಿಸ್ಟಮ್. ಇದೇ ವೆಬ್ಸೈಟ್ ಅಲ್ಲಿ ನಮ್ ಇಂಡಿಯನ್ ಗವರ್ಮೆಂಟ್ ಆಪರೇಟ್ ಮಾಡೋದು. ನಮ್ ಇಂಡಿಯನ್ ಗವರ್ಮೆಂಟ್ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಕಂಟ್ರೀಸ್ ಗವರ್ಮೆಂಟ್ ಇದೇ ವೆಬ್ಸೈಟ್ ಅಲ್ಲಿ ಆಪರೇಟ್ ಮಾಡೋದು. ಎಲ್ಲಾ ಕಂಟ್ರೀಸ್ ಗವರ್ಮೆಂಟ್ ಈ ವೆಬ್ಸೈಟ್ ನ ಯೂಸ್ ಮಾಡ್ತಾರೆ ಅವ್ರ ಸೆಕ್ಯೂರಿಟಿಗೋಸ್ಕರ ಅಂಡ್ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೋಸ್ಕರ, ಕಾನ್ಫಿಡೆನ್ಶಿಯಲ್ ರಿಪೋರ್ಟ್ಸ್ ನ ಶೇರ್ ಮಾಡೋದಕ್ಕೋಸ್ಕರ ಇದೇ ವೆಬ್ಸೈಟ್ ನ ಯೂಸ್ ಮಾಡೋದು. ಬರೀ ಗವರ್ಮೆಂಟ್ ಅಷ್ಟೇ ಅಲ್ಲ, ಸಾಕಷ್ಟು ದೊಡ್ಡ ಆರ್ಗನೈಸೇಷನ್ಸ್ ಈ ವೆಬ್ಸೈಟ್ ನ ಯೂಸ್ ಮಾಡ್ತಾರೆ. ಅವ್ರ ಕಾನ್ಫಿಡೆನ್ಶಿಯಲ್ ರಿಪೋರ್ಟ್ಸ್ ನ ಶೇರ್ ಮಾಡೋದಕ್ಕೆ ಈ ವೆಬ್ಸೈಟ್ ನ ಯೂಸ್ ಮಾಡ್ತಾರೆ. ಪ್ರೀಮ್ಯಾಚ್ ಸಿಸ್ಟಮ್ ಬಂದು 8 ಲೇಯರ್ ಅಲ್ಲಿ ಇರೋದು ಅಂಡ್ ಇಟ್ ಈಸ್ ಸೆಕ್ಯೂರ್ಡ್ ಬೈ 17 ಕ್ವಾಂಟಮ್ TR001 ಲೆವೆಲ್ ಫಂಕ್ಷನ್ ಲಾಕ್. ಯಾರಿಂದನೂ ಸಹ ಈ ಲಾಕ್ ನ ಬ್ರೇಕ್ ಮಾಡೋದಕ್ಕಾಗಲ್ಲ. ಇದನ್ನ ಆಕ್ಸೆಸ್ ಮಾಡೋದಕ್ಕೆ ನಿಮ್ಗೆ ಸಪರೇಟ್ ಕಂಪ್ಯೂಟರ್ ಬೇಕು, ಅದೇ ದ ಕ್ವಾಂಟಮ್ ಕಂಪ್ಯೂಟರ್. ಈಗ ರೀಸೆಂಟ್ ಆಗಿ ಈ ಕಂಪ್ಯೂಟರ್ ಬಂದು ಗೂಗಲ್ ಹತ್ರ ಇರೋದು. ಗೂಗಲ್ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಈ ಕಂಪ್ಯೂಟರ್ ಇಲ್ಲ. ಲಾಸ್ಟ್ ಒನ್ ಮರಿಯಾನಾ ವೆಬ್. ಮರಿಯಾನಾ ವೆಬ್ ಇದೆಯೋ ಇಲ್ವೋ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಲ್ಲಿ ಯಾರು ಹೋಗಕ್ಕೆ ಟ್ರೈ ಮಾಡೇ ಇಲ್ಲ. ಮರಿಯಾನಾ ವೆಬ್ ಇಲ್ಲ ಅಂದ್ರೆ ದೇರ್ ಮೈಟ್ ಬಿ ಸಮಥಿಂಗ್ ಡಿಸ್ಟರ್ಬಿಂಗ್ ಅಟ್ ದ ಎಂಡ್ ಆಫ್ ದ ಇಂಟರ್ನೆಟ್. ಆತರ ಡಿಸ್ಟರ್ಬಿಂಗ್ ಥಿಂಗ್ಸ್ ನ ನಾವು ಹ್ಯೂಮನ್ಸ್ ಸಹಿಸ್ಕೊಳ್ದೇ ಇರಬಹುದು. ಸೊ ಇಟ್ ಇಸ್ ಪ್ರಿಸರ್ವ್ಡ್. ಮರಿಯಾನಾ ವೆಬ್ ಇದೆಯಾ ಇಲ್ಲ ಅನ್ನೋದು ಇದುವರೆಗೂ ಒಂದು ಮಿಸ್ಟ್ರಿನೇ. ಈಗ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ಬೋದು, ನನ್ಗೆ ಇಷ್ಟು ಇನ್ಫಾರ್ಮೇಶನ್ ಎಲ್ಲಿಂದ ಸಿಕ್ತು ಅಂತ. ಈ ತರ ವಿಡಿಯೋಸ್ ಮಾಡೋರು, ಬ್ಲಾಗ್ಸ್ ಬರೆಯೋರು, ರಿಯಾಕ್ಷನ್ಸ್ ನ ಬರೆಯೋರು ಸಾಕಷ್ಟು ಜನ ಇದ್ದಾರೆ. ಇಂಡೈರೆಕ್ಟ್ಲಿ ಒಂದು ಮೆಸೇಜ್ ಸಿಗುತ್ತೆ, ಸರ್ಫೇಸ್ ವೆಬ್ ಬಿಟ್ಟು ದೇರ್ ಇಸ್ ಸಮಥಿಂಗ್ ಡಿಸ್ಟರ್ಬಿಂಗ್ ಅಂತ. ನಾನು ರಿಸರ್ಚ್ ಮಾಡೋದೆಲ್ಲಾನು ಸರ್ಫೇಸ್ ವೆಬ್ ಅಲ್ಲಿ ಇರುತ್ತೆ. ಸೊ ನಾನು ಯಾವತ್ತು ಡಾರ್ಕ್ ವೆಬ್ ಮತ್ತೆ ಡೀಪ್ ವೆಬ್ ನ ಆಕ್ಸೆಸ್ ಮಾಡೇ ಇಲ್ಲ ಅಂಡ್ ಮಾಡೋದು ಇಲ್ಲ. ನಿಮ್ಗೆ ನಾನು ಡಾರ್ಕ್ ವೆಬ್ ಮತ್ತೆ ಡೀಪ್ ವೆಬ್ ಬಗ್ಗೆ ಕೊಡೋ ಇನ್ಫಾರ್ಮೇಶನ್ ಎಲ್ಲಾನು ಸರ್ಫೇಸ್ ವೆಬ್ ಮೇಲೆ ಇದೆ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಡೂ ಗೋ ಚೆಕ್ ಇಟ್ ಔಟ್. ನಾನು ಪ್ರವೀಣ್, AK ರಾಯಲ್ ಪ್ರವೀಣ್, ಸೈನಿಂಗ್ ಆಫ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.